ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಮ ಮನೆ ಮಗಳನ್ನು ಬೆಳೆಸೋದು ಉಳಿಸೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ಆದಷ್ಟು ಎಲ್ಲರೂ ಶೇರ್ ಮಾಡ್ತಿರ್ತೀರಿ. ಎಲ್ಲರೂ ಫುಲ್ ವಿಡಿಯೋ ನೋಡಿ ಲೈಕ್ ಕೊಟ್ಟು ಶೇರ್ ಮಾಡೋರಿಗೆ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರು ನೋಡಾಕತ್ತಿಲ್ಲ ಪ್ಲೀಸ್ ನೋಡಿ. ಹೊಸಬ್ರು ನೋಡೋರೆಲ್ಲ ನನ್ನ ಚಾನಲ್ಗೆ ಲೈಕು ಶೇರು ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಲೈಕ್ ಕೊಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವಾಗ ಎದ್ದೀನಿ ಬೀರಪ್ಪ ಮುತ್ತನ ದರ್ಶನ ತಗೋರಿ. ಎಲ್ಲರೂ ಕೂಡ ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕು ನೋಡಿ. ಬೀರಪ್ಪ ಮುತ್ತನ ದರ್ಶನ ತಗೋರಿ ಎಲ್ಲರೂ. ಇವಾಗ ನಮ್ಮ ಬೀರಪ್ಪ ಮುತ್ತೆ ಒಳ್ಳೇದು ಮಾಡಿ ಅಂತ ಅದೇ ಕೇಳೋದು, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ. ಬೀರಪ್ಪ ಮುತ್ತೆನ ಹೆಂಗೆ ಎದ್ರು ಬಿದ್ರು ನೆನೆಸ್ತೀನಿ ಸ್ನೇಹಿತರೆ, ನೀವು ಆ ಥರ ನೆನೆಸ್ರಿ. ಬೀರಪ್ಪ ಮುತ್ತೆ ಒಳ್ಳೇದು ಮಾಡೇ ಮಾಡ್ತಾನೆ. ಯಾರ್ಯಾರೆಲ್ಲ ನಮ್ಮ ಬೀರಪ್ಪ ಮುತ್ತನ ದರ್ಶನ ಮಾಡ್ತೀರಿ ವಿಡಿಯೋದಾಗ ಅಂತ ಕಮೆಂಟ್ ಮಾಡಿ. ಮಾಡ್ಬೇಕ್ರಿ. ನಾನು ಎದ್ರು ಬಿದ್ರು ಅವನ ತಂದಿದ್ದ ಸ್ನೇಹಿತರೆ. ಮತ್ತೇನು ನೋಡಿ, ನಾನು ದೇವ್ರು ಬಿಟ್ಟು ಯಾರು ದೊಡ್ಡರಲ್ಲ. ದೇವ್ರು ಇಲ್ಲೇ ಗುಡಿ, ನಾವು ಅಲ್ಲಿ ದರ್ಶನ ಹೆಂಗೆ ಮಾಡ್ತಿದ್ರ. ಬೀರಪ್ಪ ಮುತ್ತೆಪ್ಪ ನೀನೇಪ್ಪ ತಂದೆ ಅಂತ ಇಷ್ಟೇ ಒಂದೇ ಮಾತಾಡ್ರಿ. ಅವ ಇಡೀ ದಿನ ನಿಮ್ಮ ಗೂಡನೇ ಇದ್ದಂಗೆ ನೋಡಿ ಸ್ನೇಹಿತರೆ. ಒಂದು ಆನೆ ಬಲ ಅಂತಾರಲ್ಲ ಹಂಗೆ, ಯಪ್ಪ ತಂದೆ ಬೀರಪ್ಪ ಮುತ್ತೆ ಅಂತ ಅಂದು ನೋಡಿ. ನಿಮ್ಮ ಕಷ್ಟಗಳು ಅವ್ರ ಮುಂದೆ ಮನುಷ್ಯನೇ ಅನ್ಕೊಂಡು ನೋಡಿಬೇಕಾದ್ರೆ ನೀವು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗೇ ಆಗ್ತಾವೆ. ಇದು ಏನಂದ ಅಕ್ಕ ಅಂತ ಅನ್ಕೊಂಡಿರ್ಬೇಕ್ರಿ. ನಾ ಎಷ್ಟು ಸಲ ನಾನು ಏನಿಲ್ಲ ಮನುಷ್ಯನೇ ಅನ್ಕೊಂಡ್ರೆ ಕಷ್ಟಗಳೆಲ್ಲ ಪರಿಹಾರ ಮಾಡ್ಯಾನ. ಅದೇ ಹೇಳೋ ಸ್ನೇಹಿತರೆ, ಯಾವುದೇ ಇರಲಿ ನಮ್ಮ ಕಷ್ಟಕ್ಕೆ ಬಂದು ನಿಂದಿರೋದು ಮನುಷ್ಯ ಜೀವಿ. ಕಷ್ಟಕ್ಕೆ ಬಂದು ನಿಂದ್ರಲ್ಲ, ನಮ್ಮ ಕಷ್ಟಕ್ಕೆ ಬರೋದಂದ್ರೆ ದೇವರೇ ಬರೋದು. ಯಾವ ಮನುಷ್ಯರು ನಮ್ಮ ಕಷ್ಟಕ್ಕಾಗಲ್ಲ. ಮನುಷ್ಯರಿಗೆ ಎಷ್ಟು ಹೆಲ್ಪ್ ಮಾಡಿರ್ತೀವಿ ರೀ. ಮನುಷ್ಯಗಳು ನಮಗೆ ಕಷ್ಟಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಹುಚ್ಚು ಕಲ್ಪನೆ ನೋಡಿ. ನಾವು ಯಾರಿಗೆ ಹೆಲ್ಪ್ ಮಾಡಿರ್ತೀವಿ ಅವ್ರು ನಮ್ಗಳು ಹೆಲ್ಪ್ ಮಾಡ್ದಂಗೆ ಹುಚ್ಚು ಕಲ್ಪನೆ. ನಾವು ಒಬ್ರಿಗೆ ಹೆಲ್ಪ್ ಮಾಡೋದು, ನಮಗೆ ಇನ್ನೊಬ್ರು ಹೆಲ್ಪ್ ಮಾಡೋದು, ಇದೇ ನಿಜವಾದ ಜೀವನ ಸ್ನೇಹಿತರೆ. ಹಿಂಗಿದೆ ನೋಡಿ. ಯಾರು ಏನೂ ಆಗಲ್ಲ. ತಾಬಲ ಜಗಬಲ. ನೀವು ಆರಾಮಾಗಿ ಹುಷಾರಾಗಿ ನಿಮ್ಮ ಜೀವನ ನೋಡ್ಕೊಂಡು ಹೋಗಿ. ಇದೊಂದು 6:30 ಟೈಮು. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮುಗಿಸಿದೆ. ಅಂಟಿ ಅದು ನೋಡಿ, ಅಂಟಿ ಊರು ಓದ್ತಾಳೆ ಇವತ್ತು ಮದಿ ಮುಗಿಸ್ಕೊಂಡು ಇನ್ನೊಂದು ಅಲ್ಲಿಗೆ ಹಾಕಬೇಕು. ಸ್ಟಿಚ್ ಮಾಡಿ ಮುಂದೆ ಬಾಸ್ರಾಣಿ ಚೆಂದಾಗೈತೆ ನೋಡಿ. ಸಾದಾ ಬ್ಲೌಸು ಎತ್ತಿರ ತೋರಿಸಿ ನೋಡಿ, ನೀಟಾಗೈತೆ ರೀ. ಬಿಳೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ನಿನ್ನೆ, ಕರೆಕ್ಟಾಗೈತವ ಅಂತಂದ್ರು. ಇದನ್ನ ಸ್ಟಿಚ್ ಮಾಡೀನಿ ರೀ. ಉಪ್ಸ ಹೊಡ್ತಾರೆ ಆಂಟಿಯನ್ನ. ತೋಳು ಉದ್ದ ಭಾಳ ಹೊಡ್ತಾರೆ ಆಂಟಿ. ನಮ್ಮ ಆಂಟಿಗೆ ಇಷ್ಟು ಉದ್ದ ನೋಡಿ, ಎತ್ತರ ಹತ್ತಲ್ಲ, ಇಷ್ಟು ಉದ್ದ 10 ಇಂಚ್ ಬರುತ್ತೆ ನೋಡಿ ತೋಳು. ಹಿಂದೆ ಈ ಥರ ಇಟ್ಟು ಬೆನ್ನಾಸ್. ಇಲ್ಲಿ ನಮ್ಮ ಮುತ್ತಬೇಕಿಲ್ಲ, ಮುತ್ತೇನಿಲ್ಲವ ಸಾಕು. ಮತ್ತಿಗೆ ಬ್ಯಾಡ ಅಂದಾಗ ಮುತ್ತಚ್ಚೋದು. ಇನ್ನೂ ಒಂದೊಂದು ಅಡುಗೆ ಹಾಕೋತೀನಿ ರೀ. ಅವರು ತೋರ್ಸ ಬೆಳಕಾಗಿದ್ದು ಆ ಕಡೆ ಟೈಮು 6:30 ಆಗೈತೆ ರೀ. ಯಾಕೋಗಿತ್ತಲ್ಲ ಅಲ್ಲಿ ಹಾಕಿ ಈ ಕಡೆ ತೋಳು ಹೋಗ್ಬಿಡ್ತಾರೆ. ಮತ್ತೆ ಒಲೆ ಸತ್ತಂತೆ ಹೊಲದು ಬಿಟ್ಟು ನೋಡಿ. ಬನ್ನಿ ಸ್ನೇಹಿತರೆ. ಮತ್ತೀಗ ಮಮ್ಮಿ ಸಿಂಪಲ್ ಆಗಿ ಚಂದ ಗ್ರ್ಯಾಂಡ್ ಅವಂತಾರ ಚಂದ ಅವರಲ್ಲಿ. ಸಿಂಪಲ್ ಆಗಿ ಬಂಪಲ್ ನೀಟಾಗಿ ನೋಡಿ. ಎದ್ದು ಬಂದು ನೋಡಿ 5:30 ಕುಂತೀವಿ. 6:30 ಒಂದು ತಾಸನ್ನಕ್ಕೆ 60 ರೂಪಾಯಿ ನೋಡಿ ಸ್ನೇಹಿತರೆ. ಫೋನ್ ಚಾರ್ಜಿ ಹಾಕ್ತೀನಿ. ನಿನ್ನೆ 3 ಜಂಪರ್ ಹೋದ್ರಿ, ಇವತ್ತು 1 ಜಂಪರ್ ರೀ. 4 ಜಂಪರ್ ಫಿನಿಶ್ ರೀ. ಎಷ್ಟು ಆಯ್ತದ 4 ಜಂಪರ್ಗೆ? ಶ್ರವಣ್ ಕುಮಾರ್ ನೋಡಿ, ನಾನು ಮಲ್ಕೋಬಾ ಅಂದ 5:30 ಎದ್ದು. ನಾವು ಅಲ್ಲಪ್ಪ ನೀವು ಮಲ್ಕೋ ಅಂತಂದೆ. ನಾನು ಸೀರೆ ಹೊಸ ಮುಕ್ಕೊಂಡು ನೋಡಿ. ಇದು ನಾನು ಇಟ್ಕೊಂಡು ಹೋಗೋದು ಇಟ್ಟಿದ್ಮೇಲೆ ಹೊಸ ಮುಕ್ಕೋತಿ ಮಮ್ಮಿ ನೀ ಸೀರೆ ಅಂತೇಳಿ. ಸೀರೆ ಹೊಸ ಮುಕ್ಕೊಂಡು ಎದ್ದು ಈಗ ಹೊರಗೆ ರೆಸ್ಟ್ ಹೋಗ್ಯಾನವ. ಶ್ರಾವಣಿ ನೀಗೆದ್ದಾಳ. ಹಂಗೆ ಕಸ ಹುಡುತ್ತೀನಿ ರೀ. ಹಂಗೆ ಕಸ ಹುಡಿ ರಂಗೋಲಿ ಹಾಕಿ ಹೊಳ್ಯಾಕೆ ಬಂದ್ರೆ ಸೀರೆ ಆಗತ್ತೆ ರೀ ಕೆಲಸ. ಮತ್ತು ಒಳಗಿನ ಕೆಲಸ ಮಾಡ್ಕೊತ ಕುಂತ್ಬಿಟ್ಟು ಏನಿಲ್ಲ ರೀ. ಉಷ್ಟು ಮನೆ ಕಸ ಹುಡುಗಿದು, ಮುಸುರು ತಿಕ್ಕೋದು, ಚಪಾತಿ ಪಲ್ಯ ಐತೆ ಅದನ್ನೇ ಹುಡ್ಕೊಂಡು ಮದುವೆಗೆ ಹೋಗ್ತೀವಿ. ನಮ್ಮ ಸಂಜೆನ ಹೋಗತ್ತಲ್ಲ ಕಸ ಮುಸುರಿ ಇವ್ರ ಜಾಕ ನನ್ನ ಜಾಕ ರೆಡಿ ಮಾಡೋದು. ಐಡೆಂಟಿ ಕಾರ್ಡ್ ತಂದು ಅವಡೆ ಅದನ್ನ ಹೇಳಕತ್ತ. ದೇವ್ರಿಗೆ ಬಂದ ಅಡಿಕೆ ಧರ್ಮಪ್ಪಗೆ ದಿನ ಡೈಲಿ ಎದ್ದ ಧರ್ಮಪ್ಪಗೆ ಹೋಗಿ ಹಾಯ್ ಹೇಳು. ಒಟ್ಟು ಅಂಗಳ ಕಸ ಗುಡ್ಸಿ ಮನೆಯೆಲ್ಲ ಕಸ ಗುಡ್ಸಿನಿ. ಕಸ ಇಟ್ಟೀನಿ ರೀ. ಚಳಿ ಬಾ ಅಂತ ಹೇಳಕತ್ತೀನಿ. ಶ್ರಾವಣಿಗೆ ಚಳಿ ಬರ್ಲಾಗ್ಯಾಳ. ಆಂಟಿಯರು ಬಂದಿದ್ರು. ಟೈಮೂ 9 ಹಾಕಿ ಬಂದೈತಿ. ಇನ್ನೂ ಶ್ರಾವಣಿ ಜಾಕಿಲ್ಲ. ಮಾಡಿಸ್ತೀನಿ ರೀ. ಚಪಾತಿ ಅದೈತಿ, ತುಪ್ಪ ಚಪಾತಿ ಕಟ್ಕೊಂಡ್ತಾಳ. ನೀವು ಸಾಲೆ ಡ್ರೆಸ್ ಇಟ್ಟ ಹೊಡಿಯಿಲ್ಲೇ ನಿನ್ನೆ ಒಗದು ಹಾಕಿದ್ದೆ. ಅಷ್ಟು ಬಟ್ಟೆ ಮಡ್ಚಿದೆ. ಕುರ್ಚಿ ಮೇಲೆ ಅಟ್ಟಾಕೊಂಡು ಬಟ್ಟೆ ಇಟ್ಟಿದ್ದೆ ಸ್ನೇಹಿತರೆ. ನೀವು ಗೃಹ ಪ್ರವೇಶಕ್ಕೆ ಹೋಗಿ ಬಂದು ಅಷ್ಟು ತೆಗೆದೆ ಮಡ್ಚಿದೆ. ಎಲ್ಲ ಕ್ಲೀನಾಗೈತೆ. ಹಿಟ್ಟು ಹಾಕ್ಸೊಂಬಂದಿಲ್ಲ.
ಇವಾಗೆಲ್ಲ ಅಡಿಗೆ ಐತ್ರಿ, ಚಪಾತಿ ಆಲೂ ಸಾಗು ಐತೆ, ಉಂಡು ಕೇಳಿ ತುಪ್ಪ ಬೆಲ್ಲ ಕಟ್ಟಿಬಿಡ್ತೀನಿ ರೀ ಆಕಿನ ಸಾಲಿಗೆ. ಇಷ್ಟು ಕ್ಲೀನಾಗಿ ಐತಿ. ನೀರು ತುಂಬ್ಕೊಂಡಾಳ, ನೀರು ಕಾಸಕ್ಕೆ ಇಟ್ಟೀನಿ ರೀ. ಪಟ್ಟನ ಆಕಿನ ಜಾಕ ಶ್ರಾವಣನ ಜಾಕ ಮಾಡಿಸ್ತೀನಿ. 9 ಆಗುತ್ತೆ, 9:15ಕ್ಕೆ ಹೋತಾಳ್ರಿ. ಎಲ್ಲ ರೆಡಿ ಮಾಡ್ಕೊಳಕತ್ತಾಳ್ರಿ. ಆಕೆ ಲೇಟ್ ಆಗೈತೆ ಅಂತ ಆ ಕಸ ಚೆಲ್ಲಿ ಹೋಗಿ ಓಡೋಗಿ 15 ನಿಮಿಷ ಐತಲ್ರಿ. ಜಾಕ ಮಾಡಿಸಿ ಊಟ ಮಾಡಿ ಹೋಗ್ಬಿಡ್ತಾ. ನಾ 15 ಯಾಕೆ ಅರ್ಧ ತಾಸು ಐತಿ ನಾ ಟೈಮು, ಹೆಚ್ಚು ಕಮ್ಮಿ 15 ನಿಮಿಷ ನಮ್ಮ ಲೆಕ್ಕಕ್ಕೆ ನೋಡಿ. ಎಲ್ಲ ಹಿಂಗೆ ಬಾಂಡೆ ಶ್ರಾವಣಿ ತಿಕ್ಕಿದ್ರಿ ಇವತ್ತು. ನಾನು ಅಂಟಿಗಳು ಮಾತು ಹೇಳ್ಕೊತ ಕುಂತೆ. ಶ್ರಾವಣಿ ತಿಕ್ಕಿದ್ದು ಅಷ್ಟು ಕ್ಲೀನ್ ಆಗೈತೆ. ಶ್ರಾವಣಿದು ಜಾಕ ಮಾಡಿಸಿ ನಾನು ಕೂಡ ಜಾಕ ಮಾಡಿ ಮದುವೆಗೆ ಹೋಗ್ಬೇಕು. ಅಂಟಿಯರು ಇವತ್ತು ಊರಿಗೆ ಹೋಗ್ತಾರ. ಚಹಾ ಮಾಡ್ತೀನವ, ಬ್ರೆಡ್ ತಿನ್ನಕತ್ತಿ ಅಂತಂದೆ. ಇಲ್ಲವ ನಾವು ಓದ್ತೀನಿ ಅಂತ ಹೋದ್ರೆ ಅಂಟಿಯರು ನೋಡಿ. ಇಷ್ಟು ಕ್ಲೀನ್ ಆಗೈತೆ. ಎಲ್ಲ ಮಂಟಿ ಮುಗ್ದು ಹಾಕಿನ ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣ ಬಂದು ನನಗೆ ಯಾಕೆ ಹೊಳ್ವ ನೋಡಿ ಸ್ನೇಹಿತರೆ. ಶ್ರಾವಣಿನೂ ಸ್ಕೂಲ್ಗೆ ಹೋದ್ಲು, ಶ್ರಾವಣನು ಅಂಗಡಿಗೆ ಹೋಗಂದ್ಯಾ. ಲಗ್ನಕ್ಕೆ ಬರ್ತೀನಿ ಅಂತ ಕೂತಾ ನೋಡಿ. ಹಾಯ್ ಮಾಡಪ್ಪಾಜಿ, ಹಿಂದಿ ಸರಿ ಹಾಯ್ ಮಾಡ. ಲಗ್ನಕ್ಕೆ ಬರ್ತೀಯ ಸಾಲಿಗೆ ಹೋಜಿ. ಈ ಬಟ್ಟೆ ಹೋಗಿಟ್ಟೀನಿ ರೀ, ಬಾಕಿಟ್ಟಿಂದು ಇದಕ್ಕೆ ಇಟ್ಟಿಬಿಟ್ಟು ನೋಡಿ ಸ್ನೇಹಿತರೆ. ಬಟ್ಟೆ ಹೋಗೋದೀನಿ, ಬಟ್ಟೆ ಹೋಗೋದು ನೀರು ಕಾಸಕ್ಕೆ ಇಟ್ಟೀನಿ. ಜಾಕ ಮಾಡ್ಬೇಕ್ರಿ ನೋಡಿ. ಬಟ್ಟೆ ಮ್ಯಾಗ ಒಣಕ್ಕೆ ಬರ್ತೀನಿ ರೀ. ನೀರು ಕಾಯಿರಾಗ ನೀರು ಕಾಸಕ್ಕೆ ಇಟ್ಟೀನಿ. ಎಲ್ಲ ಕ್ಲೀನ್ ಆಗಿ ಅದು ನೀರು ಕಾಸಿ ಮಾಡಿ ಮದುವೆ ರೆಡಿ ಆಗ್ಬೇಕ್ರಿ. ಮತ್ತು ಫೈನಲ್ ಆಗಿ ಜಾಕ ಮಾಡಿ ಮದುವೆ ರೆಡಿ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಬಟ್ಟೆ ಹಾಕಿ ಬರ್ತೀನಿ ರೀ ಹೋಗಿ. ಈ ಥರ ಪುಟ್ಟಕ್ಕರು ಬಂದ ನಾನು ರೆಡಿ ಆಗೀನಿ ರೀ. ಈ ಥರ ಸೀರೆ ಉಟ್ಟೀನಿ. ಪುಟ್ಟಕ್ಕ ತೋರಿಸ್ತಾರೆ, ಹಾಕಿ ವಿಡಿಯೋ ಮಾಡೋಕೆ ಕರ್ಸಿ ನೋಡಿ. ಮತ್ತೆ ಸ್ನೇಹಿತರೆ ಫೈನಲ್ ಆಗಿ ಈ ಥರ ರೆಡಿ ಆಗೀನಿ ನಾನು. ಉಸುರು ಹೋದ್ರಿ ನಮ್ಮ ಅಕ್ಕ, ಉಸುರ ಹೋದ್ರು. ನಾನು ಕೂಡ ಬಸ್ಸಿಗೆ ಹೋಗ್ತೀನಿ. ಅವ್ರು ಬೈಕ್ನಾಗ ಹೋದ್ರೆ ನಮ್ಮ ಬಸ್ ಸ್ನೇಹಿತರೆ ಕಾಲು ಹಿಡಿಯೈತಿ. ಟೆನ್ಷನ್ ಮಾಡ್ಕೊಂಡು ನೋಡಿ. ಯಾರು ಬಿಟ್ಟು ಹೋದ್ರು ನಾನು ನೀಟಾಗಿ ರೆಡಿಯಾಗಿ ಅಂಟಿಗೆ. ಪುಟ್ಟಕ್ಕ ಬಂದಾಳ, ಅವ್ರು ಹೋದ್ರು. ಶ್ರಾವಣಕುಮಾರ ನಾನು ಹೋಗ್ತೀವಿ. ಶ್ರಾವಣಿ ಶಾಲೆ ಕಳ್ಸಿದ್ರಿ. ಸೀರೆ ಇದು ಶಿರ್ಷಕ್ಕೆ ಹೋಗಿದ್ನ ಸ್ನೇಹಿತರೆ. ಶಿರ್ಷಕ್ಕೆ ಹೋದಾಗ ಅವತ್ತ ಸೀರೆ ನೋಡಿ ಹೆಂಗಾಗೈತಿ, ಎಷ್ಟು ಹೆಂಗೆ ಕಾಣ್ತಿ ಪುಟ್ಟಿ. ಚಂದ ರೆಡಿ ಆಗಿನಿ. ಪುಟ್ಟಕ್ಕಂತಾರಿ ಬಂದು ನಾ ಬರೀ ಪುಟ್ಟ ಐತೀವಿ ಬಿಡಲ್ಲ. ಪುಟ್ಟಕ್ಕಂತಾರಿ ರೇಖಾಕ್ಕ ಇವತ್ತು ಮಸ್ತ್ ರೆಡಿ ಆಗ್ಯಾಳ ರೇಖಾಕ್ಕ ಅಂತ. ನೀವು ಒಟ್ಟ ಈ ಥರ ಸಿಂಪಲ್ ಆಗಿ ಓದ್ತಿದ್ರಿ ಮನ್ಯಾಗ ಲಗ್ನ. ಇನ್ನು ಮೊದಲು ಅವ್ರು ಎದುರಲ್ಲ, ಅವ್ರು ಎಷ್ಟು ಯಾವ ಮಾಡ್ತಾರಲ್ಲ ಮ್ಯಾಗ ಯಾವ ಮ್ಯಾಗ ನಾನು ಅವ್ರ ಯಾಕೆ ಇದ್ರು ಯಾಕೆ ಇಲ್ಲಾರಂಗೆ ಇರ್ಬೇಕು ಸ್ನೇಹಿತರೆ. ಅವ್ರಿಗೆ ಚಂದ ಇದ್ದಿದ್ರು ಆಯ್ತು. ನಮ್ಗೆ ಯಾವ ಮಾಡಿ ನಾನು ತುಳಿಬೇಕತ್ತಲ್ಲ ಅವ್ರ ಮುಂದೆ ಚಂದ ಇರಬೇಕು ತೋರಿಸ್ಬೇಕು ಅನ್ನೋದು ಅಂದೇ ನಾನು. ಅಲ್ಲಿ ಇಷ್ಟೆಲ್ಲ ಎಲ್ಲ ಪತ್ಲ ಹೊಡೆದಿದ್ವಿ ಪುಟ್ಟ ಹಿಡಿಗಲ್ಲ ಲಗ್ನಕ್ಕೆ ಹೋದ ಪತ್ಲ ಇಂಥಲ್ಲಿ ಎಷ್ಟು ರೆಡಿ ಆಗಿದ್ರಿ. ನಾನು ಸಿಂಪಲ್ ಆಗಿ ಹೋಗಿ ಇವತ್ತು ಈ ಥರ ಇಷ್ಟು ಗ್ರ್ಯಾಂಡ್ ರೆಡಿ ಆಗಿ ನೋಡಿ ಹೆಂಗೆ ಕಾಣ್ತೀನಿ ಅಂತ ಕಮೆಂಟ್ ಮಾಡಿ. ಯಾರು ನಮ್ಗೆ ತುಳಿಬೇಕಂತಿರ್ತಾರೋ ಸ್ನೇಹಿತರೆ, ಅವ್ರು ತುಳಿಬೇಕಂತಿರ್ತಾರೆ. ಎಂದೂ ನಾವು ಆಗಬಾರ್ದು. ನಮಗೆ ತುಳಿಲೇಬೇಕು, ನೋಡಲೇಬೇಕು ಅಂದ್ರೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಜೀವನದಾಗ 100 ಮಂದಿ 100 ಮಾತಾಡೋಕೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಆರಾಮಾಗಿರಿ. ನಿಮ್ಮ ಖುಷಿ ನಿಮ್ಮ ಇಷ್ಟ. ನಿಮ್ಗೆ ಹೆಂಗೆ ಇರ್ಬೇಕು ಅನ್ಸುತ್ತೆ ಆ ಥರ ಇರ್ಬೇಕು ಅಷ್ಟೇ. ಅದೇ ಒಂದು ಜೀವನ. ಇರೋದೊಂದು ಜೀವನ. ಹೋದ್ಮ್ಯಾಗ ಏನು ಬರ್ತೀವ ಸ್ನೇಹಿತರೆ ಇಲ್ಲ. ಇರೋದೊಂದು ಜೀವನ ಚೆಂದಾಗಿದ್ದು ಹೋಗೋದು. ಈಗ ನಾವು ಯಜಮಾನ್ರ ಅಂತೇಳಿ ಇಷ್ಟದ ಚಿಂತೆ ಮಾಡ್ಕೊತ ಹೋಗ್ತೆ ಎಲ್ಲ ಕೊಡ್ತೆ. ಅವ್ರು ನಮ್ಗಿಂತ ಬಲ ಇದು ಮಾಡ್ತಿರ್ತಾರೆ, ಅವ್ರಕ್ಕಿಂತ ಬಲ ನಾವು ರೆಡಿ ಮಾಡೋದು. ಹಂಗೆ ನೋಡಿ ಜೀವನ ಹಂಗೆ ಇರ್ತೈತ್ರಿ. ಯಾಕೆ ನಾವೇ ಕುಗ್ಬಾರ್ದು ಸ್ನೇಹಿತರೆ. ಕುಗ್ಗಿದ್ರೆ ನಾವು ಅಲ್ಲಿ ಸೋತು ಬಿಡ್ತೀವಿ. ಪಟ್ಟ ಬೇರೆ ಸ್ನೇಹಿತರೆ ಮದ್ವೆಗೆ ಹೋಗುನು ಅಲ್ಲಿ ಹೋಗಿ ವಿಡಿಯೋ ಮಾಡಿದಾರ ಮಾಡ್ತೀನಿ. ಅಲ್ಲಿಗೆ ಹೋಗಿ ಬಸ್ಸಿಗೆ ಹೋಗ್ಬಿಡ್ತೀನಿ. ಬಸ್ಸಿಗೆ ಹೋಗಿ ಸೀದಾ ಮನೆ ಮುಂದೆ ಎಷ್ಟೊಂದು ಮುದ್ದೆ ಬಾಳಾಗ ಐತ್ರಿ. ಮದುವೆ ಬಾದು ಇಲ್ಲ ಎಲ್ಲೆಲ್ಲೇ ಹುಬ್ಳಿ ತನ ಸೊಲ್ಲಾಪುರ ತನ ಹೋಗ್ಬೇಕು ಹೋಗಿ ಬರ್ತಂತ ಇದೆ ಮುದ್ದೆ ಬಾಳ. ಯಾರು ಜೋಡ್ ಕೇಳ ನೋಡಿ. ನಾನು ನನ್ನ ಮಕ್ಳು ಅಷ್ಟೇ ಜೀವನ. ಮನೆ ನಿಂತ ಬರೋದಾಗನೇ ಬಸ್ ಒಳ್ಳೆ ನಿಂತಿತ್ತು ಸ್ನೇಹಿತರೆ. ಮತ್ತು ಹಂಗೆ ಹತ್ತಿ ಬಂದೆ. 12 ಗಂಟೆನೂ ಆಯಿತು. ಲೇಟ್ ಆಯ್ತು ರೀ. ಮದುವೆ ಬರ್ಬೇಕಾದ್ರೆ ಮದುವೆ ಗಾಡಿನೂ ಹೋಗಿಬಿಟ್ಟಿತ್ತು. ಶ್ರಾವಣಕ್ಕೆ ಕುಂತಾನ್ರಿ ಇಷ್ಟ. ನಾನು ಕುಂತ್ಕೊಂಡು ಸೀಟ್ ಸಿಕ್ಕು. ಈಗೆಲ್ಲ ಬಸ್ಸಿನ ತುಂಬ ಅರ್ಧಕ್ಕರ್ಧ ಜನ ಮದುವೆ ಹೋಗೋರು ಅದ ರೀ. ಗಾಡಿ ಸಿಗ್ಲಾರವ್ರು ಮದುವೆ ಹೋಗೋರು ಅದಾರ. ನಾವು ಒಳ್ಳೆ ಬರಾಗ ಎದುರಾಗ ಬರೋದಾಗುತ್ತೆ. ಇದ್ರಾಗ ನೋಡ್ಬೇಕು ರೀ. ನನ್ನದು ಮುಂದಿನ ಕ್ಯಾಮ್ರಾ ವಿಡಿಯೋನೇ ಚಲೋ ಇಲ್ಲ ಸ್ನೇಹಿತರೆ. ಹಿಂಗಾಗಿ ಸ್ವಲ್ಪ ವಿಡಿಯೋ ಮುಂದಿನ ಕ್ಯಾಮ್ರಾ ತೊಗೊಂಡೆ. ಅಲ್ಲಿ ನಿಂತ ಮದುವೆ ಹೋಗೋರಾಗನೇ ದೈದಕ್ಕೆ ಕಾಳು ಬೆಳಕತ್ತಿದ್ದೀವಿ ರೀ. ದೈದಕ್ಕೆ ಕಾಳು ಬಿದ್ದೇ ಬಿಟ್ಟು ನೋಡಿ. ನಾವು ಹೋಗಿ ನಿಂತೀವಿ, ದೈದಕ್ಕೆ ಕಾಳು ಬಿದ್ದು. ನಾಷ್ಟ ಏನು ಮಾಡಿಲ್ಲ ರೀ. ಮನ್ಯಾಗ ಒಂದು ಚಪಾತಿ ತಿನ್ಕೊಂಡು ಹೋಗಿದ್ನಲ್ಲ. ದೈದಕ್ಕೆ ಕಾಳು ಹಾಕಿದ್ವಿ, ಊಟ ಮಾಡ್ಕೇರಿ ಮತ್ತೆ ಒಳ್ಳೆ ಊರ ಕಡೆ ಹೋಗ್ಬೇಕು ರೀ. ನೋಡೋಣ್ರಿ ಎಲ್ಲ ವಿಡಿಯೋ ಮಾಡ್ತೀನಿ ನೋಡಿ. ಬರಾಗ ದೇವರಕ್ಕೆ ಕಾಳು ಬಿದ್ದು ಸ್ನೇಹಿತರೆ. ಎಲ್ಲರೂ ಫೋಟೋ ಹೊಡ್ಸ್ಕೊಳೋದು, ಎಲ್ಲರೂ ಬಡ ಫೋಟೋ ಹೊಡ್ಸ್ಕೊಂಡು ಹೋಗ್ಬಿಡೋಣ ಅನ್ನೋದು ಎಲ್ಲರದ್ದು ಐತ್ರಿ. ನಾವು ಗದ್ದಲ ಐತೆ ಅಂತೇಳಿ ಅಂಟಿಯರು ನಾವು ಅಷ್ಟರು ಮಾತಾಡ್ಕೋತ ಕುಂತಿದ್ವಿ. ನಮ್ಮ ಮನ್ಯಾಗ ಎಲ್ಲರೂ ಬಂದಾರ ಸ್ನೇಹಿತರೆ. 4 ಹುಡ್ರು ಅಷ್ಟೇ ಬಂದಿವಿ ನೋಡಿ. ಶಾಲ್ಯಾಗ 3 ಹುಡ್ರು ಅವು ಒಂದು, ನಮ್ಮ 5 ಮಕ್ಳು 3, ನಂದೊಂದು. ಶಾಲೆಗೆ ಹೋಗ್ಬಿಟ್ಟಾರಿ.
ಅಷ್ಟರು ಬಂದಿರು ಉಳ್ಕ್ಯದವರು ಎಲ್ಲರೂ ಬಂದೀವಿ ನೋಡಿ ಸ್ನೇಹಿತರೆ. ಯಾಕೆ ಮನೆ ಅಂದ್ರಿ ನಮ್ಮ ಅತ್ತೆ ತಂಗಿ ಮೈದನ ಮಗಂದ್ರಿ ಗೋರ್ಮೆಂಟ್ ಇಂಜಿನಿಯರ್ ಅದಾರಿ ಅಂದಾರಂತ್ರಿ ಅಣ್ಣಾರು. ಮತ್ತು ಅವಿನೂ ಇಂಜಿನಿಯರ್ ಅದ ಅಂತ. ವರದಕ್ಷಿಣೆ ಅಕ್ಕ ಬಂಗಾರ ಏನು ತೊಗೊಂಡಿಲ್ಲ ಸ್ನೇಹಿತರೆ. ತೊಗೊಂಡು ಅನ್ನೋಕ್ಕಿಂತ ಮೇಲೆ ಇವ್ರ ಕೈಲ ಅವ್ರು ಕೊಡೋದು ಬಿಟ್ಟಿಲ್ರಿ, ಕೊಟ್ರ ಶ್ರೀಮಂತರಿದ್ರೆ ಏನು ದೊಡ್ಡ ಸ್ನೇಹಿತರೆ. ಅಷ್ಟು ಚಂದ ಮನೆ ಕಟ್ಸ್ಯಾರ. ನಾವು ಕೂಡ ಎದ್ದು ಬಂದು ಅಕ್ಕಿ ಕಾಳು ಹೋಗೋಕೇರಿ ಇಲ್ಲಿ ಇದು ಮಾಡಾಕತ್ತಿದ್ವಿ. ಆ ಕಡೆ ಹೋಗಕ್ಕೆ ನಮ್ಮ ನೆಗ್ಯಾನ ಈಕೆ ಹೊಡೋಕೆ ನಮ್ಮ ಇಬ್ಬರು ನೆಗ್ಯಾನ ಹೊಡೆಯವರು ಹೋದ್ರಲ್ಲ. ನಮ್ಮ ಅಮ್ಮನ ಬಂದು ನಮ್ಮ ಅತ್ತೆಯರು ಬಂದ್ರೆ ಎಲ್ಲರೂ ಬಂದ್ರೆ ಸ್ನೇಹಿತರೆ. ನಾನು ಒಬ್ಬ ಅಪ್ಪನ ಕೈಯಾಗ ವೀಡಿಯೋ ಮಾಡಪ್ಪೆ ಅಂತೇಳಿ ಕೊಟ್ಟಿದ್ದೆ. ಅವಾಗ ಕರೆಕ್ಟಾಗಿ ವೀಡಿಯೋ ಮಾಡಿ ಸ್ನೇಹಿತರೆ. ಬನ್ನಿ ನೆಲ ಮಾಡ್ಯ ನೋಡಿ, ನೆಲ ಮಾಡ್ಕೊಂಡನ ಫೋಟೋ ಕ್ಲಿಯರಾಗಿ ಹೊಡೆದಿಲ್ಲ ಬಿಟ್ಟಿಲ್ಲ. ಏನು ಮಾಡೋದು ಸ್ನೇಹಿತರೆ, ಹಿಂಗೆ ಮಾಡ್ತಾರೆ ನೋಡಿ. ನಾನು ಹೋಗಿದ್ದು ಫೋಟೋ ಒಂದು ಶೇರ್ ಮಾಡ್ತೀನಿ ರೀ. ಮ್ಯಾಗ ನಾವು ನಿಂತಿದ್ದು ಇಲ್ಲಿಕ ಮಗ್ಲರ ಶೇರ್ ಮಾಡ್ತೀನಿ. ಇಲ್ಲೆಲ್ಲ ಅಲ್ಲಿ ಫೋಟೋ ಹೊಡ್ಸೋನವ್ರು ಎಲ್ಲ ಇಲ್ಲಿ ಇದು ಒಂದು ಟಿ ವಿಗತ್ತೆ ಹಾಕಿದ್ರು ಸ್ನೇಹಿತರೆ. ಮಸ್ತ್ ಬರಾಕತ್ತಿದ್ರು. ನಾವು ಬಂದೀವ್ರಿ, ಆದ್ರೆ ನಾವು ನೋಡೋಕೆ ಅಲ್ಲಿ ಇರ್ತೀವಲ್ಲ, ಇಲ್ಲಿ ನೋಡೋಕ್ಕಾಗಲ್ಲ. ಇಲ್ಲಿ ಫೋಟೋ ಹೊಡ್ಯಾಕೆ ಒಬ್ಬ ಅಪ್ಪಂಕೆ ಕೊಟ್ಟಿದ್ದೆ, ವಿಡಿಯೋನೇ ಮಾಡಿಲ್ಲ ಸ್ನೇಹಿತರವ. ಬರ್ನೆಲ್ಲ ವಿಡಿಯೋ ಮಾಡಿದ್ದೆ, ಮತ್ತು ಡಿಲೀಟ್ ಮಾಡ್ಕೇರಿ ಮತ್ತು ಫೋಟೋ ಅಷ್ಟೇ ಕ್ಲಿಕ್ ಮಾಡ್ಯಾನ. ಒಂದೆರಡು ಫೋಟೋ ಚೆನ್ನಾಗಿ ಬಂದಿದ್ದು. ಸ್ಟೇಟಸ್ ಹಾಕಕ್ಕಾರ ಹಾಕ್ಯಾಂಬಿಡಪ್ಪ ಅಂತೇಳಿ ಎಲ್ಲರೂ ಪಾಡ ಅಕ್ಕಿ ಕಾಳು ಊಟಕ್ಕೆ ಹೋಗ್ಬಿಟ್ರಿ. ಅಡುಗೆ ಏನೇ ಮಾಡ್ಸ್ಯಾರಂತ ಎಲ್ಲರೂ ನಿಮಗೂ ಶೇರ್ ಮಾಡ್ತೀನಿ ವಿಡಿಯೋಲಿ. ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಮುದ್ದೆ ಒಳದಾಗಿತ್ತು ನೋಡಿ ಮದುವೆ. ನಮ್ಮ ಸಬ್ಸ್ಕ್ರೈಬರ್ ಅಡುಗೆ ಇಡಕ್ಕೆ ಬಂದಾರೆ. ಶ್ರವಣ್ ಮಾತ್ರ ಫುಲ್ ಪೇಡೆ ತಿನ್ಕೋತಾಳೆ ನೋಡಿ. ಒಂದೇನು ಉಂಡಿಲ್ಲ, ತಿಂದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಗಣಪತಿ ಹಾಕ್ಯಾರ. ಗಣಪತಿ ದರ್ಶನ ತಗೋರಿ ಎಲ್ಲರೂ. ಏನೋ ವಿಘ್ನ ವಿನಾಶಕ ಅಂತಾರಲ್ಲ ಆ ಥರ ನೋಡಿ. ಎಲ್ಲ ಮದುವೆ ಒಳಗೆ ಫಸ್ಟ್ ಮೇನ್ ಡೋರ್ ಗಣಪ ಕುಂತೇ ಬಿಟ್ಟಿರ್ತಾನೆ ರೀ. ಕುಂದ್ರಕ್ಕೆ ಸಾಧ್ಯ ಇಲ್ಲ ಅಂತ ಕುಂದೇ ಬಿಟ್ಟಿರ್ತಾನೆ ರೀ. ಅವ ಇದ್ರೇ ವಿಘ್ನ ವಿನಾಶಕ ಅಂತ ಅವ್ನು ಹಾಕ್ತಾರೆ ನೋಡಿ ಸ್ನೇಹಿತರೆ. ನಾವು ಕೂಡ ದರ್ಶನ ಮಾಡ್ಕೊಂಡು ಊಟಕ್ಕೆ ಹೋಗ್ಬೇಕಂತೇಳಿ ನಿಂತಿದ್ದೀವಿ ರೀ. ಆಂಟಿಯರು ಮಗಳು ಕೂಡ ಮುತ್ತೆ ಬಂದಾರಂತ್ರಿ. ಅಲ್ಲಿ ದರ್ಶನ ಮಾಡಕ್ಕೆ ಹೋಗೋಣವ ಅಂತಂದರು. ಮಗಳು ಕೂಡ ಅಜ್ಜಾರು ಇಲ್ಲಿ ಮದುವೆ ಬಂದಿದ್ರಿ. ಮಂಗಳಾರತಿ ಮಾಡಿ ಒಳಗೆ ಕರ್ಕೊಂಡು ಅವರಿಗೆಲ್ಲ ಇದು ಮಾಡಿದ್ರು ಸ್ನೇಹಿತರೆ. ಅದು ನೋಡಿದ್ವಿ. ಇಲ್ಲೆಲ್ಲ ಅಡುಗೆಗೆ ಏನೈತೆ ಅಂದ್ರೆ ಉಪ್ಪಿನಕಾಯಿ ಖಾರ ರೀ, ಶೇಂಗಾ ಖಾರ, ರೆಡ್ಮಿಟ್ ಶೇಂಗಾ ಖಾರ, ಉಪ್ಪಿನಕಾಯಿ, ಮೊಸರು, ಹೆಸ್ರುಕಾಳು ಪಲ್ಯ, ಇದು ತುಂಬಗಾಯಿ ಬದ್ನಿಕಾಯಿ ಎಲ್ಲರೂ ಊಟ ಮಾಡಕ್ಕಂತ ಸ್ನೇಹಿತರೆ. ನೋಡ್ತಿರ್ಬೇಕು ನೀವು. ತುಂಬಗಾಯಿ ಬದ್ನಿಕಾಯಿ ಅದನ್ನು ಇಲ್ಲಿ ಎಲ್ಲ ತರಕಾರಿ ಕಟ್ ಮಾಡ್ಯಾರಿ. ಉಣ್ಣಕ್ಕೆ ಏನು ಉಣ್ತೀರಿ ಏನು ಬಿಡ್ತೀರಿ ಸಾಕು ಅನ್ನೋಷ್ಟು ಅಡುಗೆ ಮಾಡಿದ್ರು ಸ್ನೇಹಿತರೆ. ನಾನು ಗಂಗಾಳ ಇಲ್ಲಿ ಇದ್ದಿಲ್ಲ, ಗಂಗಾಳ ಅದ ಅಂತ ಹಂಗೆ ವಿಡಿಯೋ ಮಾಡ್ಕೊತ ಬೈದೆ. ಮತ್ತು ಗಂಗಾ ತರಕ್ಕೆ ಹೋದೆ. ಈಗೆಲ್ಲ ಅಡುಗೆ ಹಾಕ್ಸೋಣಕತ್ತೀನಿ ನೋಡಿ ಊಟಕ್ಕೆ. ನಾನು ಒಂದಿಷ್ಟು ತರಕಾರಿ ಇಟ್ಕೊಂಡ್ಕೇರಿ ಅಡುಗೆ ಊಟ ಹಾಕ್ಸೋಣಕತ್ತೀನಿ. ಇದು ಫಸ್ಟ್ ನಮ್ಮ ಅಂಟಿಯರಿಗೆ ಹಾಕಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಅವರಿಗೆ ಕಾಲು ಅದು ಐತೆ ಸ್ನೇಹಿತರೆ. ಅಂಗವಿಕಲರೆಲ್ಲ ಅಂಟಿಯರು ಹಾಕಿಸ್ಕೊಟ್ನಿ ಅಂದ್ರೆ ಅವರು ಉಣ್ತಾರೆ. ಮತ್ತು ಎರಡನೇ ಸಲಕ್ಕೆ ನಾನು ಹಾಕ್ಸೋತೀನಿ. ಏನೈತೆ ಸ್ನೇಹಿತರೆ, ಪಾಪ ಬಜ್ಜಿ ಮಾಡಿಸಿದ್ರಿ. ಮತ್ತು ಆಗಳ ತುಂಬಗೆ ಬದ್ನಿಕಾಯಿ ಅಂತಿದ್ದೆ ಬಜ್ಜಿ. ಮತ್ತು ಇದು ರೀ ಬೂಂದಿಯದು ಉಂಡೆ ಮತ್ತು ಕವಾ ಪೇಡೆ, ಕುಂದಾ ಪೇಡೆ ಅಂತಾರೆ ಸ್ನೇಹಿತರೆ. ಈ ಅಕ್ಕರು ನಮ್ಮ ಇವರು ಕೊಳೂರವ್ರಿ. ಇವ್ರು ಕೊಟ್ಟಿದ್ದು ಗಂಡು ಮನೆಯಿಂದ ಹಿಂಗೆ ಬಂದ ನೋಡಿ ಸ್ನೇಹಿತರೆ. ಅವ್ರ ಪಾಪ ಇದ್ರೆ ದುಡಿತಾರೆ. ಇಲ್ಲಿಕ ಸೀಟ್ಯಾಗ ಹುನಗುಂದ ಐತೆ ರೀ ಅವ್ರ ಊರು. ಅಕ್ಕವ್ರು ಎಷ್ಟು ಚಂದ ಮಾತಾಡಿದ್ರು ಗೊತ್ತಾ. ಎಲ್ಲರೂ ಕೂಡ ಮಾತಾಡಿ ಫುಲ್ ಖುಷಿ ಆಯಿತು. ಎಲ್ಲರೂ ಎಷ್ಟು ಚಂದ ಹಚ್ಕೊಂಡ್ರು, ಹಾಯ್ ಮಾಡಿದರು. ಬರ್ರಿ ಒಮ್ಮೆ ಆಲಿಮಟ್ಟಿಗೆ ಎಲ್ಲರೂ ಕೊಡೋನು ಅಂತ ಹೇಳಿ ಸ್ನೇಹಿತರೆ. ಯಾವಾಗ ಹೋಗೋದಾಗತ್ತೆ ನೋಡಿ. ಅವರು ನಾನು ಮನೆ ವಿಡಿಯೋದಾಗ ಹೇಳಿದ್ ನೋಡಿ, ಅಲ್ಲೇ ಮದುವೆ ಬರ್ತಾರನ ಅಂತ ಅನ್ಕೊಯ್ದ್ರಂತ. ನಾವು ಕೂಡ ಇಲ್ಲೇ ಬಂದು ನೋಡಿ ಸ್ನೇಹಿತರೆ. ಅದು ಕುಂದಾ ಪೇಡೆ ಅಂತಾರಲ್ಲ ಅದು ಇಟ್ಟಿದ್ರಿ. ಶ್ರಾವಣ ಮಾತ್ರ ಕುಂದಾ ಪೇಡೆದಾಗನೇ ಮೆರೆದಾನ ತಿಂದಾನ ಅಂತ ಹೇಳ್ಬೋದು. ಅಕ್ಕೋರು ಪರಿಚಯ ಎಲ್ಲ ಶ್ರಾವಣಿಗೂ ಫುಲ್ ಪರಿಚಯ ವಿಡಿಯೋ ನೋಡ್ತಾರಲ್ಲ ಕೊಟ್ಟಾರಿ. ಒಂದು ತುತ್ತು ಚಪಾತಿ ಉಂಡಿಲ್ಲ, ಒಂದು ತುತ್ತು ತಿಂತೀನಿ ನೋಡಿ. ಬರೀ ಕುಂದಾ ಪೇಡೆ ತಿಂದಾನ ಶ್ರಾವಣ. ಫುಲ್ ಖುಷಿ ಆಯ್ತು. ಅವ್ರನ್ನೂ ಕೂಡ ಮೀಟ್ ಆಗಿದ್ದು ಎಲ್ಲರೂ ಎಷ್ಟು ಚಂದ ಮಾತಾಡಿದರು. ಮನೆಯವರೇ ಎಷ್ಟು ನಮಗೆ ಕೇಳಿ ಬಸ್ತಿರ್ತಾರೆ. ಅವರು ನೀ ಏನು ಹೆದರ್ಬೇಡ, ಧೈರ್ಯವಾಗಿರು, ಹಂಗಿರು ಹಿಂಗಿರು ಅಂತ ಅಕ್ಕ ಎಷ್ಟು ಒಳ್ಳೆ ಬುದ್ಧಿ ಹೇಳಿದ್ರು. ಅವರು ಹಚ್ಚಿ ಕಡೆ ರೊಟ್ಟಿ ಕೊಡೋದು. ಅವರು 3 ಮಂದಿ ಅಕ್ಕೋರು ಅಷ್ಟು ಚಂದ ಬುದ್ಧಿ ಹೇಳಿ ನೋಡಿ. ನೀ ಯಾವುದಕ್ಕೂ ಅಂಜಬೇಡ, ನೀನು ಅಷ್ಟು ಧೈರ್ಯ ಯಾರೂ ಆಗಲ್ಲ, ನನಗೆ ಕೂಡ ಆಗಲ್ಲ ಸಾವಿತ್ರಿ ಅಂತ ಅನ್ನಕತ್ತಿದ್ರು ಅಕ್ಕರು. ಅಕ್ಕರ್ದು ನಮ್ಮದು ಒಂದೇ ಊರು ತವ್ರ ಮನೆ. ನಂದು ಅವ್ರ ಗಂಡು ಮನೆ ಬಂದು ಆಲಿಮಟ್ಟಿ ತಕ್ಕ ಹುನಗು ನಿಡಗುಂದಿ ಸ್ನೇಹಿತರೆ. ನಿಡಗುಂದಿಯವ್ರ ಅಕ್ಕರು ಭಾಳ ಚಲೋ ಅದಾರಿ. ಯೂಟ್ಯೂಬ್ ಇಂತಾನೆ ಅವ್ರ ಅಕ್ಕರು ಹಿರಿಯರು ಆದ್ರೆ
ಅವರು ನಮ್ಮ ಮನೆ ದೂರ ಆಗ್ತಾವು ಯೂಟ್ಯೂಬ್ನಿಂದನೇ ಪರಿಚಯ ಆಗಿದ್ದು ನಮ್ಮ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ನೋಡಿ. ಮೊದ್ಲೂ ಪರಿಚಯ ಆದ್ರೆ ಯೂಟ್ಯೂಬ್ನಿಂದ ಇನ್ನೂ ಕ್ಲೋಸ್ ಅನ್ನೋಕ್ಕೆ ಸಬ್ಸ್ಕ್ರೈಬರ್ ಅಷ್ಟು ಹಚ್ಕೋತಾರೆ ಸ್ನೇಹಿತರೆ. ಯೂಟ್ಯೂಬ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಒಂದು ಏನು ಗಳಿಸ್ತೇವೆ ಬಿಡ್ತೇವೆ ಗೊತ್ತಿಲ್ಲ. ಯೂಟ್ಯೂಬ್ನಿಂದ ನಾವು ಜನಗಳ ಪ್ರೀತಿ ಗಳಿಸ್ತೀವಲ್ಲ, ಸಬ್ಸ್ಕ್ರೈಬರ್ ಪ್ರೀತಿ ಗಳಿಸ್ತೀವಲ್ಲ, ಅದೇ ಒಂದು ಮುಖ್ಯ ನೋಡಿ. ಏನು ಹಣ ಬರ್ತಂತೇಳಿ ನಾನು ಯೂಟ್ಯೂಬ್ ಬಂದಿದ್ದು, ಆದ್ರೆ ನನಗೆ ಹಣಕ್ಕಿಂತ ಗುಣ ಸಿಕ್ಕವ್ರಿ ಸಾಕು ಅಷ್ಟೇ. ಹಣ ಎಲ್ಲಾದರೂ ಸಿಗುತ್ತೆ ರೀ, ಗುಣಗಳು ಸಿಗಬೇಕಲ್ಲ. ಒಳ್ಳೆ ಅವ್ರ ಮಾತುಗಳು, ಅವ್ರವ್ರ ಕಮೆಂಟ್ಗಳು ನಿಮ್ಮೆಲ್ಲ ನೋಡಿ ಭಾಳ ಖುಷಿ ಪಡ್ತೀವಿ ಸ್ನೇಹಿತರೆ. ಮನೆ ಬಂದು ಬಟ್ಟೆ ಚೇಂಜ್ ಮಾಡಿದೆ. ಶ್ರಾವಣ ಬಟ್ಟೆ ಚೇಂಜ್ ಮಾಡಿ ನಾನು ಬಟ್ಟೆ ಚೇಂಜ್ ಮಾಡಿದ್ರೆ ಮಳೆ ಬಿತ್ತು ನೋಡಿ. ಮಳೆ ತನ ಬಡಿತೀರಿ, ಹಿಗ್ಗು ಮಳೆ ಬಡಿತು. ಸರಿ ನಮ್ಮ ಶ್ರಾವಣಿ ಕರ್ಕೊಂಡು ಬರೋಕೆ ಹೋಗ್ಬೇಕು ರೀ. ಅದಕ್ಕೆ ಜೊತೆಗೆ ನೀವು ನೋಡಿ ಮಳೆ ಬರಾಕತ್ತಿತ್ತು, ಹೋಗಿ ಕರ್ಕೊಂಬರ್ತೀನಿ ನೋಡಿ. ನಾ ಭಾಳ ಹೋಗಲ್ಲ ಮಳೆ ಬರಾಕತ್ತ ಹೋಗಿ ಕರ್ಕೊಂಬರ್ತೀನಿ ರೀ. 5:20 ಆಗೈತೆ ರೀ, 5:15 ಬರ್ತಾಳೆ. ಶ್ರಾವಣಿ ಕರ್ಕೊಂಬರೋಣ ಬರ್ರಿ. ನಿಮ್ಮ ಮನ್ಯಾಗೆ ಹೋಗ್ಬಾ, ನಾ ಕರ್ಕೊಂಬರ್ತೀನಿ. ಬಾ ಅಪ್ಪಾಜಿ ಹೋಗ್ಬಾ, ನಿಮ್ಮ ಮನ್ಯಾಗೆ ಕುಂದ್ರು ಬಾ. ಬನ್ನಿ ಸ್ನೇಹಿತರೆ, ಹೋಗಿ ಶ್ರಾವಣಿ ಕರ್ಕೊಂಬರ್ತೀನಿ. ಕರೆಂಟ್ ಹೋಗ್ಯಾವ್ರಿ, ಕತ್ಲಾಗೈತಿ. ಎಲ್ಲ ಪ್ಯಾಂಟು ಅಂಗಿ ಸೀರೆ ಕಳು ಮನೆ ತುಂಬ ಹೋದ್ವಿ ರೀ. ಬಂದು ಮಾಡಿಸ್ತೀನಿ ರೀ. ಮತ್ತು ಶ್ರಾವಣಿ ನಡ್ಕೋತಾವ ತಿರುಗಾಡ್ತಾನೆ ಮಾಡೋದು ನೋಡಿ. ಮಳೆ ಬೇಸಿ ಆಗ್ತದೆ ಅಂತ ಜೋರಾಯ್ತು ಮಳೆ. ಶ್ರಾವಣ ಒಟ್ಟ ಚೀರ್ ದನಿ ಹೋಗೈತೆ ನೋಡಿ. ಕಿಡಿಗೇಡಿ ಅಷ್ಟು ಕಿಡಿಗೇಡಿ ಇಲ್ರಿ ಶ್ರಾವಣ ಕುಮಾರ, ಅಷ್ಟು ಕಿಡಿಗೇಡದನ. ಹಾಡು ದನಕ್ಕೆ ಹೋಗೋರು ತೋರ್ಸ್ಕೊಂಡು ಬರ್ತಾರೆ ನೋಡಿ. ಈಗ ನೋಡಿ ದನ ಹಾಡು ಇದ್ದವರು ಹೋಗ್ಲೇಬೇಕು ರೀ. ಮಳೆ ಚಳಿ ಅನ್ನೋದಿಲ್ಲ, ತೋರ್ಸ್ಕೊಂಬರ್ಲೇಬೇಕು. ಲಗ್ನ ಮಾತ್ರ ಮಸ್ತ್ ಸ್ನೇಹಿತರೆ. ನನ್ನ ಅಕ್ಕರ ಭೇಟಿ, ನಮ್ಮ ಸಬ್ಸ್ಕ್ರೈಬರ್ ಅಂತ ಭೇಟಿ ಆದರೂ ಖುಷಿ ಆಯ್ತು ಅವ್ರಿಗೂ ಕೂಡ. ಅವರು ನಮ್ಮ ಸಬ್ಸ್ಕ್ರೈಬರ್ ಹೌದು, ನಮ್ಮ ಕೋಳೂರವ್ರಿ. ಅವರು ನಿಡ್ಗುನಾಗ ಇರ್ತಾರೆ. ಬರ್ರಿ ಒಮ್ಮೆ ಗಾರ್ಡ ನೋಡೋಕೆ, ಆಲಿಮಟ್ಟಿ ಗಾಡಿ ಹೊಡಕ್ಕೆ ಅಂತ್ಯಾರ. ಹೋಗ್ಬೇಕ್ರಿ ಆ ಕಡೆನೂ ನೋಡಿ. ಹಾಡು ಗೊತ್ತಿರ್ಕೊಂಬಕ್ಕು. ಶ್ರವಣ ತಾನ ಹೋಗಿ ಬರ್ತೀನಿ. ಶ್ರವಣಿ ಕರ್ಕೊಂಬರೋಣ ಬರ್ರಿ ಹೋಗಿ. ಇಲ್ಲಿ ನೋಡಿ ಸ್ನೇಹಿತರೆ, ಬಂದೆ ನಾನು ಶ್ರವಣಿ ಕರ್ಕೊಂಡು ಹೋಗ್ಬೇಕಂತ ಬಂದೇನೋ ವ್ಯಾನ್ ಬಂದಿಲ್ಲ. ವೇಟ್ ಮಾಡಕತ್ತೀನಿ ರೀ. ಇಲ್ಲೊಬ್ರು ಅಕ್ಕೋರ ಮನೆ ಇತ್ತು, ಸರ್ಕಲಿಗೆ ಐತ್ರಿ ಅಕ್ಕೋರ ಮನೆ. ಅಲ್ಲಿಗೆ ಬಂದೆ. ಬಸ್ಸಿಗೆ ಬಂದ್ರೂ ಅಲ್ಲಿ ನಿಂತ ಬಸ್ ಹತ್ತೋತೀನಿ ರೀ ನಾನು. ಯಾಕಂದ್ರೆ ಈ ಅವಿನೂ ಬಂದು ವೇಟ್ ಮಾಡಕತ್ತಿದ್ಲು. ವ್ಯಾನ್ ಸ್ವಲ್ಪ ಸೌಂಡ್ ಆತ್ರಿ, ಹಾರ್ನ ಹೊಡಿತು. ಅಕ್ಕ ತೆಗಿ ಛತ್ರಿ ತೆಗಿ ಅಂತ 2 ಛತ್ರಿ ತೊಗೊಂಬಂದಾಳ್ರಿ ಅವಿ. ಅವಿ 2 ತಂದಾಳ, ನಾವು ಒಂದು ತಂದೀನಿ ರೀ. ನಮ್ಮವ 5 ಹುಡ್ರದ ಸ್ನೇಹಿತರೆ. ನಂದೊಂದು, ಅವು 3-4 ಹುಡ್ರದವು. 5 ಶ್ರಾವಣ ಒಬ್ಬ ನೋಡಿ. ಶ್ರಾವಣ ಮುಂದರ್ಸ ಕೊಟ್ಟನ, ಅದು ತಲೆಯಾಗಿತ್ತು. 5 ಹುಡ್ರ ಆತವು ಸಾಲಿಗಂತ. ಅವನು ಓದ್ತಾ ಸ್ನೇಹಿತರೆ. ವ್ಯಾನು ಬಂತು ನೋಡಿ, ಶ್ರಾವಣಿಯರ್ದು ಶಾಲಿ ವ್ಯಾನ್. ಅವಿ ಬಂತು, ಬಾ ಅಕ್ಕ ಹೋಗೋಣ ಅಂತಂದ್ಲು. ನಡಿಯವ ಹೋಗೋಣ ಕರ್ಕೊಂಬರ್, ಮಳೆ ಬರಾಕತ್ತಿದ್ದು. ನಾನು ಕೊಡಿ ತೊಗೊಂಡು ಆಕೆ 2 ಛತ್ರಿ ಹಿಡ್ಕೊಂಡು ಸ್ನೇಹಿತರೆ. ನಾವು 1 ಛತ್ರಿ ತೊಗೊಂಡು ನಾನು ಹೋದೆ. ಬಸ್ ಇರಾಗನೇ ಈಗ ಅವಿ ಛತ್ರಿ ಕೊಟ್ಟು ಇದು ಮಾಡಿದ್ಲು. ಬಸ್ ವ್ಯಾನು ಅಂತ ನೋಡಿ. ನಮ್ಮ ಮನೆ ಕಡೆನೇ ಹೋಗುತ್ತೆ ರೀ, ಆ ಕಡೆ ಮಗ್ಲ ಸೈಡಾಗಿ ಹೋಗುತ್ತದು. ಅಲ್ಲೇ ಮೂಲಿಗೆ ಇಳಿಬಿಟ್ಟು ಇವ್ರು ಇಲ್ಲೇ ಇಳಿದ್ಬಿಟ್ಟು ರೀ. ಈಗ ಮಳೆ ಬರಾಕತ್ತಿತ್ತು. ಅಕ್ಕ ತಮ್ಮ ನಡ್ರಪ್ಪ, ನಾನು ನಡಕ್ನಾಗೆ ವೀಲ್ ಹಾಕ್ಕೊಂಬರ್ತೀನಿ, ತಲೆ ಮ್ಯಾಗ ವೀಲ್ ಹಾಕ್ಕೊಂಡು ನಾವು ಹೊಂಟಿದ್ದೀನಿ ರೀ. ಅವರಿಬ್ಬರು ಕೊಡಿ ಹಿಡ್ಕೊಂಡು ಹೊಂಟಿದ್ರು. ಅವು ಇನ್ನೂ ಈಗ ಇಕ್ಕೋಬೇಕು. ಮತ್ತು ಅವಿ ಬಂದ್ಲಲ್ಲ, ಅವಿ ಛತ್ರಿ ಚಚ್ಚಿದ ಇಲ್ಲಲ್ಲ, ಅವಿ ಕೊಟ್ಟಿದ್ರಿ ಕೊಡೋಣ. ಮತ್ತಿಬ್ಬರು ಅಣ್ಣ ತಂಗಿ ಅದ್ರಾಗ ಹೋದ್ರು. ಶ್ರಾವಣಿ ಹೋಗ್ಬೇಕು ಹೊಂಟ ಹೊಡಿ. ಮಕ್ಳು ಹಂಗಾರ ಸ್ನೇಹಿತರೆ. ಅವನು ಈಗ ಮದುವೆ ಮುಗಿಸ್ಕೊಂಡು ಈಗ ಬಂದರೆ ಅವರು. ನಾ ಬಂದು ಭಾಳ ಆತು ಸ್ನೇಹಿತರೆ. ಅವ್ರೇನು ಮುದ್ದೆದ ಸಂತಿ ಪಂತಿ ಮಾಡ್ಕೊತ ನಿಂತಾರೆ ಮಾಡ್ಯಾರ ಗೊತ್ತಿಲ್ಲ. ನೋಡಿ ಈ ಥರ ಇದೆ ಮನೆ. ನಮ್ಮ ಮನೆಗೆ ಹೋಗೋಣ. ಬಂದು ಶ್ರಾವಣಿ ಸ್ಕೂಲ್ ಡ್ರೆಸ್ ಬಿಚ್ಚಕ್ಕೆ, ಇದು ಬೂಟ್ ಬಿಚ್ಚಕತ್ತ ಸ್ನೇಹಿತರೆ. ಬೂಟ್ ಬಿಚ್ಚಕತ್ತಿದ್ಲು. ಅದಕ್ಕೆ ಯಾಕವ್ವ ನೀನು ಮದುವೆ ಬರ್ತಿದ್ದೀನ ಅಂತ ಕೇಳಕತ್ತಿದ್ದೆ. ಇಲ್ಲ ಮಮ್ಮಿ ಅನ್ಕೋತ ಅಂತಿದ್ಲು. ಮಳೆ ಆಗಿ ಒಂದು ಸ್ವಲ್ಪ ಕಮ್ಮಿ ಆಗೈತೆ ರೀ. ಹಂಗೆ ಹನಿ ಮಳೆ ಬರ್ತಾ ಐತಿ. ದಡಮ್ಮ ಕುಂತಿದ್ಲು ನೋಡಿ ಕಟ್ಟಿ ಮ್ಯಾಗ. ಬೇಕು ನೋಡಿ ಎಷ್ಟು ಚಂದ ದಡಮ್ಮ ನೋಡ್ಕೋತ ಕಿಟಕಿ ಮಾಡಕ್ಕೆ ಕುಂತೈತೆ ರೀ. ಎಡ್ಸಕ್ಕೆ ಕುಂತೈತೆ ನೋಡಿ. ಆ ದಡಮ್ಮ ಎಲ್ಲಿರ್ತಾ ಅಲ್ಲೇ ಇರುತ್ತೆ ಸ್ನೇಹಿತರೆ. ಹಿಂದೆ ಇರ್ತಾಗ ನಾವು ಬರೋಣ ವಿಡಿಯೋ ಮಾಡೋಣ ಹೆಂಗೆ ಓಡೋದು ನೋಡಿ. ಭಾರಿ ಪಕ್ಕ ಐತೆ ರೀ ಬೇಕದು. ಎಷ್ಟು ಜಂಪರ್ ಒಬ್ಬರು ಅದ ಸ್ನೇಹಿತರೆ ನೋಡಿ. ಇಲ್ಲಿ ಇಷ್ಟು ಒಬ್ಬರು 2 ಹಸ್ರ 2 ಸಾದದವು. ಅವರು ಕಟ್ ಮಾಡ್ಬೇಕಂದೆ ಆಚೆ ಜಂಪರ್ ಹೌದಲ್ಲ ಅಂತೇಳಿ ಮಿಸ್ಟೇಕ್ ಮಾಡ್ಕೊಂಡು ಬಿಟ್ಟಿನಿ. ನಾಳೆ ಅವರೇ ಬರ್ತೀನಿ ಅಂತ ಯಾರ. ಮತ್ತು ಇವು 3 ಜಂಪರ್ ಅದಾವೆ ಹಸ್ರು. ಇದೊಂದು ಲಂಗ ಡೌನಿ ಅಂತಾರೆ, ಲಂಗ ಡೌನಿ. ಅದರ ಸ್ನೇಹಿತರೆ ಎಷ್ಟು ದಿನ ಆಯ್ತು ಕೊಟ್ಟು, ಪಾಪ ಹೊಲಕ್ಕೆ ಕೊಡ್ತೀನಿ ರೀ. ಕಂಡಪಟ್ಟಿ ದಿನ ಆಯಿತು. ಹೊಲಿಬೇಕು. ಇದು ಒಂದು ಅವ್ರದ್ದು ಅತಿ ಗೊತ್ತಾಗೋದು. ಫೋನ್ ಹಚ್ಚಿ ಕೇಳ್ತೀನಿ ರೀ. ಇವರು 3 ಜಂಪರ್ ಅದಾವೆ ಹಸ್ರು. ಇವನ್ನೇ ಹೊಲಿದು ಬಿಡ್ತೀವಿ ಸ್ನೇಹಿತರೆ. ಹೊಲಿದು ಬಿಡ್ತೀನಿ, ಕಟ್ ಮಾಡ್ತೀನಿ ಈಗ. ಇವಷ್ಟೇ ಫೋನ್ ಹಚ್ಚಿ ಕೇಳ್ಕೊತೀನಿ. 3 ಹಸ್ರು ಜಂಪರ್ ಕೊಟ್ಟಿರೋ ಯಾವ್ಯಾವ ಏನಂತ ಕೇಳ್ಕೊಂಡ್ರೆ ಅವ್ರು ಹೇಳ್ತಾರೆ.
ಸ್ಟಿಚ್ ಕಟ್ ಬರೀ ಕಟ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಿ 7 ಗಂಟೆಗೆ ಐತ್ರಿ. ಮಳೆ ಬರಾಕತ್ತೈತೆ. ಶ್ರಾವಣ ಮಲ್ಕೋತೀನಿ ಅಂತ ಮ್ಯಾಕ್ ಹೋಗ್ಯಾನ್ರಿ, ಒದರಾಡಕತ್ತ ನೋಡಿ. ಶ್ರಾವಣಿ ಹೋಮ್ವರ್ಕ್ ಬರಾಕತ್ತ, ನಾನು ಕಟ್ ಮಾಡ್ತೀನಿ ರೀ. ಅಡುಗೆ ಚಪಾತಿ ಐತ್ರಿ. ಒಂದಿಷ್ಟಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಅಕ್ಕರ ಬಂದನೆಲ್ಲ ಅದು ಕುಂದ ಪೇಡೆ ಚಪಾತಿ ಕೊಟ್ಟಿದ್ರಿ. ಮತ್ತು ಚಪಾತಿ ಐತೆ, ಅಡುಗೆ ಐತ್ರಿ. ಸುಮ್ಮನೆ ಕಟ್ ಮಾಡೋಂಬರಿ ಈಗ ನೋಡಿ ಸ್ನೇಹಿತರೆ. ಇದೊಂದು ಬ್ಲೌಸು ಕಟ್ ಮಾಡಿದೆ. ಸುಮ್ಮನೆ ಮದುವೆಗೆ ಹೋಗಿ ಬಂದು ಯಾಕೆ ವೇಸ್ಟ್ ಮಾಡಿ ಟೈಮ್ ಅಂಥೇಳಿ ಒಂದು ಬ್ಲೌಸ್ ಕಟಿಂಗ್ ಮಾಡಿದ್ದು ನೋಡಿ. ಅಡುಗೆ ಸ್ನೇಹಿತರೆ, ಶ್ರಾವಣ ಕುಮಾರ್ ಮಲ್ಕೊಂಡ ಉಣ್ಲೇ ಇಲ್ರಿ. ಅಲ್ಲಿ ಮದುವೆಗೆ ಉಂಡು ಬೈದು ಒಳ್ಳೆ ಉಣ್ಲೇ ಇಲ್ಲವ, ಮಲ್ಕೊಂಡ್ರಿ. ಶ್ರಾವಣಿ ಅಭ್ಯಾಸ ಮಾಡಕತ್ತ 7:30 ಟೈಮು. ಇದೊಂದು ಕಟಿಂಗ್ ಆಯಿತು. ಇನ್ನೂ 2 ಕಟಿಂಗ್ ಅದ, ಅವೆರಡು ಮುಗಿಸೇ ಮಲ್ಕೋಬೇಕತ್ತೀನಿ ರೀ. ಬರೀ ಅವನ್ನ ಕಟಿಂಗ್ ಮಾಡ್ತೀನಿ. ಸುಮ್ಮನೆ ಟಿಚಿಂಗ್ ಮಾಡು ಕಂಡಪಟ್ಟೆ ಸ್ನೇಹಿತರೆ. ಇಟ್ಕೊಂಡು ಕುಂತರ ಏನು ಉಪಯೋಗ ಇಲ್ಲ, ಅದು ಹೊಲಕ್ಕೆ ಕೊಳ್ಳೇಬೇಕು. ಹಾಗೆ ಕಟ್ ಮಾಡಿರಿ ಅವಾಗ ತಿರುವಾಕ ಬರ್ತೀರಿ. ಇನ್ನು ಈಗ ಇದು 4 ಜಂಪರ್ ಅದ ರೀ ಕಟ್ ಮಾಡಿಟ್ಟಿದ್ದು. 2 ಸಾದಾ ಜಂಪರ್, 3 ಸಾದಾ ಜಂಪರ್ ಅದ ರೀ, ಇನ್ನೂ ಅಸ್ತ್ರ ಜಂಪರ. ಕಟ್ ಮಾಡಿರಿ ಅವಾಗ ಬೇಕಾದ್ರೆ ಟಿಚ್ ಮಾಡಕ್ಕೆ ಬರ್ತೀರಿ. ಸುಮ್ಮನೆ ಕುಂತಾಗ ಒಂದು ಸ್ಟಿಚ್ ಮಾಡಿಬಿಟ್ರೆ ಕೆಲಸ ಆಗಿಬಿಡ್ತೀರಿ. ಕಟ್ ಮಾಡೋದು ಒಂದು ಮಹಾ ಕಷ್ಟ ನೋಡಿ. ಎಷ್ಟು ಕಟಿಂಗ್ ನೀಟ್ ಆಯ್ತಂದ್ರೆ ಆ ಟಿಚಿಂಗು ನೀಟಾಗಿ ಬರ್ತದೆ ಸ್ನೇಹಿತರೆ. ಅಂತೆಲ್ಲ ಇಟ್ಟೋರಿ. ಫಸ್ಟ್ ಕಟಿಂಗ್ ಇಟ್ಟಿರ್ಬೇಕು. ನಮ್ಗೆ ಕಟಿಂಗ್ ಹೆಂಗಿರುತ್ತೆ ಟಿಚಿಂಗ್ ಹಂಗೆ ಬರುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ಮಾಡ್ಸಿರ್ತೀನಿ ನಿಮ್ಗೆ. ಬ್ಲೌಸು ಇದೊಂದು ಕಟ್ ಮಾಡ್ಬೇಕಂತ ಮಾಡಿದ್ದೀನಿ ರೀ. 3 ಕಟ್ ಮಾಡ್ತೀನಿ ಅಂತಂದೆ. ಯಾಕೋ ಫುಲ್ ಸುಸ್ತು ಆಕತ್ತೈತಿ ರೀ. ಮದುವೆಗೆ ಹೋಗಿ ಬಂದೀವಲ್ಲ, ಸುಸ್ತಾಗುತ್ತೆ ನೋಡಿ. ಮನುಷ್ಯ ಯಾವ ಊಟ ಬೇಡ ಏನು ಬೇಡ, ಸುಮ್ಮ ಮಲ್ಕೊಂಬಿಡಂಗೆ ಸ್ನೇಹಿತರೆ. ಮತ್ತು ಸುಮ್ಮ ಯಾಕಂದ್ರೆ ಕಟ್ಟಿಗಿಟ್ಟಾವ ಅಂತೇಳಿ ಕಟ್ ಮಾಡೋದು ಬಿಟ್ಟು ನೋಡಿ. ಇದೊಂದು ಮುಂಭಾಗ ತೊಗೊಂಡೆ. ನೋಡೋಣ್ರಿ, ನೆಶಿನಾಗ ಎದ್ದು ಕಟಿಂಗಾರ ಮಾಡ್ತೀನಿ, ಟಿಚಿಂಗಾರ ಮಾಡ್ತೀನಿ. ನೆಶಿನಾಗ ಎದ್ದು ನಮ್ಮ ಬ್ಲೌಸ್ ಸ್ಟಿಚ್ ಮುಗಿಸ್ಬಿಡ್ಬೇಕಂತ ಮಾಡೀನಿ ರೀ. ಕೊಂಡಬಿಟ್ಟಿದ್ದಾವೆ ಸ್ನೇಹಿತರೆ. ಒಳಗೆ ನೋಡೇ ಇಲ್ಲ ನಾ ಬಟ್ಟೆಗಳು. ಅವ್ರು ಬರೋದು ಹೋಗೋದು, ಹೊಲಿತೀನವ ಇವತ್ತು ಹೊಲಿತೀನಿ ನಾಳೆಗೆ ಹೊಲಿತೀನಿ ಅಂತ ನಾನು ಬರೀ ಇದನ್ನ ಹೇಳೋದು. ಅವ್ರು ಬಂದು ಹೊಲಿದೆ ಯಾಕೆ ಅಂತ ಇದನ್ನ ಕೇಳೋದು. ಇದೇ ಆಗೈತಿ. ಸ್ಟಿಚ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಸುಸ್ತಾಗತ್ತೈತ್ರಿ. ಯಾಕೆ ಎಡಿಟಿಂಗ್ ಮಾಡುವಂಥವು ಅಷ್ಟು 5,000 ಕೊಡ್ಬೇಕು ರೀ. ಮದುವೆಗೆ ಹೋಗಿ ಬಂದ್ನಲ್ಲ, ಅಷ್ಟು 5,000 ಕೊಟ್ಟು ಎಡಿಟಿಂಗ್ ಮಾಡಬೇಕು. ಲೇಟ್ ಆಗೋ ಟೈಮ್ 8 ಗಂಟೆ ಆಯ್ತು ನೋಡಿ ಬರೋಬ್ಬರಿ. ಏನೇ ಎತ್ತ ನೋಡಿ, ಫುಲ್ ಸುಸ್ತಾತ ಮುಗಿ ಸ್ನೇಹಿತರೆ. ಯಾವುದು ಮಾಡೋಕೆ ಮನಸ್ಸೇ ಆಗೋಲ್ಲ. ಈಗಿನ ಹೋಮ್ವರ್ಕ್ ಐತಿ ನೋಡ್ತೀನಿ ರೀ. ಈಗಿನ ಹೋಮ್ವರ್ಕ ನೋಡಿ ಎಡಿಟಿಂಗ್ ಮಾಡಿ ವಿಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಗುಡ್ ನೈಟ್ ಶ್ರಾವಣಿ. ಬಾಯ್, ಗುಡ್ ನೈಟ್.